ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಮನೆಯ ಅಂಗಳದಲ್ಲಿ ಇರುವ ಕನಕಾಂಬರಿ ಹೂವಿನ ಬಗ್ಗೆ ಇವತ್ತು ನಾನು ಮಾಹಿತಿ ಕೊಡುತ್ತಿದ್ದೇನೆ. ದಯವಿಟ್ಟು ಬಂಧುಗಳೇ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ನಿಮಗೆ ಇಷ್ಟವಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಬರೆಯಿರಿ. ಹಾಗೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಈ ಹೂವಿನ ಹೆಸರು ಕನಕಾಂಬರ. ಕನಕಾಂಬರ ಕ್ರ್ಯಾಸೆಂಡ್ರಾ ಇನ್ ಪಂಡಿಬ್ಯುಲಿಫಾರ್ಮಿಸ್. ಇದು ದಕ್ಷಿಣ ಭಾರತ ಹಾಗೂ ಶ್ರೀಲಂಕಾಗೆ ಸ್ಥಳೀಯವಾದ ಆ್ಯಂಥೆಸಿಯಿ ಕುಟುಂಬದಲ್ಲಿನ ಹೂಬಿಡುವ ಸಸ್ಯದ ಒಂದು ಪ್ರಜಾತಿ. ಭಾರತದ ಮೂಲ ನಿವಾಸಿಗಳಾದ ಇವು ಏಷ್ಯಾದ ಇತರ ಭಾಗಗಳಲ್ಲಿಯೂ, ಮಡಗಾಸ್ಕರ್ ದ್ವೀಪಗಳಲ್ಲಿಯೂ, ಆಫ್ರಿಕಾದಲ್ಲೂ ಕಂಡುಬರುತ್ತವೆ. ಇದು ಸಾಮಾನ್ಯವಾಗಿ ದಕ್ಷಿಣ ಭಾರತದ ಮಲೆನಾಡು ಭಾಗದಲ್ಲಿ ಕಂಡುಬರುತ್ತದೆ. ಇದರ ವೈಜ್ಞಾನಿಕ ಹೆಸರು ಅಕ್ಯಾನ್ಥೇಸಿ ಕುಟುಂಬಕ್ಕೆ ಸೇರಿದ ಕ್ರ್ಯಾಸೆಂಡ್ರಾ ಎಂಬುದು ವೈಜ್ಞಾನಿಕ ನಾಮ. ಈ ಜಾತಿಯಲ್ಲಿ ಸುಮಾರು 40 ಪ್ರಭೇದಗಳಿವೆ. ಇದರ ಉಪಯೋಗಗಳು ಕನಕಾಂಬರವನ್ನು ತೋಟಗಳಲ್ಲಿ ಮತ್ತು ದೇವಸ್ಥಾನದ ಆವರಣಗಳಲ್ಲಿ ಅಲಂಕಾರಕ್ಕೂ ಹೂವಿಗಾಗಿಯೂ ಬೆಳೆಸುತ್ತಾರೆ. ಈಚೆಗೆ ಇದನ್ನು ಮನೆಗಳಲ್ಲೂ ಬೆಳೆಸುತ್ತಿದ್ದಾರೆ. ಸಾಮಾನ್ಯವಾಗಿ ಬೀಜದಿಂದ ಮತ್ತು ನೇರವಾಗಿ ಸಸಿಗಳನ್ನು ನಾಟಿ ಮಾಡುವುದರಿಂದ ಮೂಲಕ ವೃದ್ಧಿ ಮಾಡುತ್ತಾರೆ. ಇದು ಅನೇಕ ಬಣ್ಣಗಳಿಂದ ಕೂಡಿದೆ. ಕೇಸರಿ, ಕಿತ್ತಳೆ ಮಿಶ್ರಿತ ಹಳದಿ, ನಸು ನೀಲಿ ಹಾಗೂ ಅಚ್ಚ ಹಳದಿ ವರ್ಣ ವೈವಿಧ್ಯತೆ ಇದೆ. ಕೇಸರಿ ಬಣ್ಣದಕ್ಕೆ ಒಳ್ಳೆಯ ಬೇಡಿಕೆ ಇದೆ. ನಮ್ಮ ಮನೆಯಲ್ಲಿ ನಾನು ಹಚ್ಚಿರುವ ಈ ಕನಕಾಂಬರಿ ಹೂ ತುಂಬ ಚೆನ್ನಾಗಿ ಬಿಡುತ್ತಿವೆ. ಇದರಿಂದ ನಾನು ಹೊರಗಡೆಯಿಂದ ಹೂವನ್ನೇ ತೆಗೆದುಕೊಳ್ಳುತ್ತಿಲ್ಲ. ಇವುಗಳನ್ನೇ ನಾನು ತಲೆಗೆ ಧರಿಸುತ್ತೇನೆ. ಈ ವಿಡಿಯೋ ತಮಗೂ ಇಷ್ಟವಾದರೆ ಮತ್ತೊಮ್ಮೆ ಹೇಳಲು ಬಯಸುತ್ತೇನೆ, ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ. ತಾವು ನನಗೆ ಅನೇಕ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೇ ಆದರೆ ನನಗೆ ನನ್ನ ಮನೆ ಅಂಗಳದಲ್ಲಿರುವ ಹೂವಿನ ಗಿಡಗಳ ಪರಿಚಯವನ್ನು ಮಾಡುತ್ತೇನೆ. ಖಂಡಿತವಾಗಲೂ ಈ ವಿಡಿಯೋ ಇಷ್ಟ ಆಗುತ್ತದೆ ಅಂತ ಬಯಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರಗಳು.